heat, forever on fire. ಕೊಪ್ಪಳದ ಹಿರೇಬೊಮ್ಮನಾಳ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಜನ ಬಹಳಷ್ಟು ಕಷ್ಟಪಡ್ತಾ ಇದ್ರು. ಕುಡಿಯೋಕೆ ನೀರು ಸಿಗ್ತಾ ಇರಲಿಲ್ಲ ಅವರಿಗೆ. ಸಾಕಷ್ಟು ವರ್ಷಗಳ ಸಮಸ್ಯೆ ಇದು. ಉತ್ತಮವಾಗಿ ಮಳೆ ಬಂದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಮುಕ್ತಿ ಸಿಕ್ಕಿರಲಿಲ್ಲ. TV5 ವರದಿ ಮಾಡ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಗ್ರಾಮಕ್ಕೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಗ್ರಾಮೀಣ ಕುಡಿಯೋ ನೀರು ಅಧಿಕಾರಿಗಳು RWS ಅಧಿಕಾರಿಗಳು ಬಂದು ಗ್ರಾಮಕ್ಕೆ ಸಮಸ್ಯೆಯನ್ನು ಆಲಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆಯನ್ನು ಕೊಟ್ಟು ಹೋಗಿದ್ದಾರಂತೆ. ಕೊಪ್ಪಳ ಜಿಲ್ಲೆಯ ಮಳೆ ಕೊರತೆ ಇದೆ ನೋಡಿ. ಕೆಲವು ಕಡೆಗಳಲ್ಲಿ ಮಾತ್ರ ಮಳೆ ಇದೆ ಅಲ್ಲಿ. ಅಂದರೆ ಈಗ ಜಲಾಶಯಗಳು ಸುತ್ತಮುತ್ತ ಮಾತ್ರ ಚೆನ್ನಾಗಿದ್ದಾವೆ ಅಲ್ಲಿ ಕುಡಿಯೋ ನೀರಿನ ಒಂದು ಪರಿಸ್ಥಿತಿ. ಕೆಲವು ಕಡೆ ಮಳೆ ಇಲ್ಲ. TV5 ಮೂಲಕ ಈಗ ಸಮಸ್ಯೆಯನ್ನು ಬಗೆಹರಿಸಿಕೊಡೋದಾಗಿ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಈಗ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಏನು ಮನೆ ಮನೆಗೆ ನಳ ಸಂಪರ್ಕಿಸುವಂಥ ಯೋಜನೆ ಇದೆ ಅಲ್ವಾ, ಅದಾಗಿದೆ. ಆದರೆ ನೀರು ಬರ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತುಂಬಿಕೊಂಡು ಬರಬೇಕಾದಂಥ ಪರಿಸ್ಥಿತಿ ಇತ್ತು. TV5 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಏನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಅಧಿಕಾರಿಗಳನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಕೊಪ್ಪಳ ತಾಲೂಕಿನ ಹಿರೇಬೊಮ್ಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಕುಡಿಯ ನೀರಿನ ಸಮಸ್ಯೆ ಆಗಿತ್ತು. ಈ ಬಗ್ಗೆ TV5 ವರದಿ ಬಿತ್ತರವಾದ ಹಿನ್ನೆಲೆಯಲ್ಲಿ ಸ್ವತಃ ಗ್ರಾಮಕ್ಕೆ ಏನಾದರೆ ಗ್ರಾಮೀಣ ಕುಡಿಯ ನೀರಿನ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಸ್ವತಃ ನಮ್ಮ ಜೊತೆ RWSನ ಅಧಿಕಾರಿ ಇದ್ದಾರೆ, JE ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಇಲ್ಲಿ ಏನು ಸಮಸ್ಯೆ ಆಗಿತ್ತು ಮತ್ತು ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೊಂಡಿದ್ದಾರೆ ಸ್ವತಃ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್, ಈಗ ಬೆಳಗ್ಗೆ TV5ದಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಆ ಬೆನ್ನಲ್ಲಿ ಬಂದಿದ್ದೀರಾ, ಏನು ಸಮಸ್ಯೆ ಕಂಡುಕೊಂಡಿದ್ದೀರಾ ಅಂತ? ಸರ್, ಈಗ ನಾವು ಹೊಸದಾಗಿ ಬೋರ್ವೆಲ್ ಡ್ರಿಲ್ ಮಾಡ್ಬೇಕಂತಂದು ಒಂದು ಸೊಲ್ಯೂಷನ್ ಹುಡ್ಕಾಡ್ಕೊಂಡಿವಿ. ಅದು ಲೇಟ್ ಆಯ್ತು ಅಂದರೆ ಇಮಿಡಿಯೇಟ್ಲಿ ನೀರಿನ ಸಮಸ್ಯೆ ಆಗಬಾರ್ದಂತಂದು ರೈತರಿಗೆ ಕೇಳಿಕೊಂಡು ರೈತರ ಬೋರ್ವೆಲ್ಲಿಂದ ಸಪ್ಲೈ ಮಾಡೋಕ್ಕೆ ಒಂದು ಪ್ರೈವೇಟ್ ಬೋರ್ವೆಲ್ಲಿಂದ ಆದರೂ ಮಾಡೋಣ ಅಂತಂದು ಅದನ್ನ ಇವತ್ತೆಲ್ಲ ಸರ್ಚ್ ಮಾಡಿ ನಮ್ದು ಎಷ್ಟು ಗೌರ್ಮೆಂಟ್ ಬೋರ್ವೆಲ್ ಇದಾವೆ ಎಲ್ಲವನ್ನೂ ನೋಡಿಕೊಂಡು ಎಷ್ಟು ಈಲ್ಡ್ ಐತಿ ಎಷ್ಟಿಲ್ಲ ನೋಡಿಕೊಂಡು ಒಂದ್ಸರಿ ಇವತ್ತು ರೈತರ ಹತ್ರ ಮಾತಾಡ್ಕೊಂಡು ಹೋಗ್ತೀವಿ ಸರ್. ಕಂಪ್ಲೀಟಾಗಿ ಒಟ್ಟು ಇವತ್ತೇ ಸಾರ್ಟ್ ಔಟ್ ಮಾಡ್ಬೇಕಂತ ಅನ್ಕೊಂಡಿವಿ ಸರ್. ಇಲ್ಲಿ ಪ್ರಮುಖವಾಗಿ ಅಂತರ್ಜಲ ಮಟ್ಟ ಭಾಳ ಕುಸಿದೆ. ಮಳೆ ಕೂಡ ಸರಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಭಾಳಷ್ಟು ಕುಡಿಯ ನೀರಿನ ಸಮಸ್ಯೆ ಇದೆ. ಈ ಯಾವ ರೀತಿ ಸಾರ್ಟ್ ಔಟ್ ಮಾಡ್ಬೋದು? ಈ ಪಂಚಾಯತಿ ಚಿಕ್ಕಬೊಮ್ಮನಾಳು ಪಂಚಾಯತಿ ಒಳಗೆ ಗಂಗನಾಳು, ಉಪ್ಲಾಪುರ, ಹಿರೇಬೊಮ್ಮನಾಳು ಎಲ್ಲ ಈ 3 ವಿಲೇಜ್ದಾಗೂ ಮೇಜರ್ ಸಮಸ್ಯೆ ಇದೆ ನಮ್ಗೆ. ಈ ವಿಲೇಜಲ್ಲಿ ಎಸ್ಪೆಷಲಿ ಜಾಸ್ತಿ ಸ್ಟ್ರೆಂತ್ ಇರೋದ್ರಿಂದ 7 ಬೋರ್ವೆಲ್ ಕೂಡ ಈಲ್ಡ್ ಕಡಿಮೆ ಆಗಿದೆ. ಒಂದು ಬೋರ್ವೆಲಲ್ಲಿ 1.5 ಇಂಚು 1 ಇಂಚು ಈ ಥರ ಔಟ್ಪುಟ್ ಬರೋದ್ರಿಂದ ನಾವು ಎಷ್ಟು ನೀರು ಸಫಿಷಿಯೆಂಟ್ ನೀರು ಏನು ಸಪ್ಲೈ ಮಾಡಬೇಕು ಅದು ಆಗ್ತಿಲ್ಲ ಸರ್. ಬಟ್ ಅದಕ್ಕೇನು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೋಬೇಕು, ನಾವು ಮಾಡ್ಕೊಂಡು ಅದನ್ನು ಸಪ್ಲೈ ಮಾಡಿಸ್ತೀವಿ ಸರ್, ವಾಟರ್ ಸಪ್ಲೈ. ಈಗ ಮೇಡಮ್, ಈಗ ಇಲ್ಲಿನ ಗ್ರಾಮಸ್ಥರು ಹೇಳೋ ಪ್ರಕಾರ ನಮ್ಮ ನೀರಿನ ಸಮಸ್ಯೆ ಮಾಡಿಕೊಡಿ, ಕುಡಿಯ ನೀರಿಗಾದ್ರೂ ನೀರು ಕೊಡಿ ಅಂತೇಳಿ. ಇದು ಎಷ್ಟು ದಿನದಲ್ಲಿ ಶಾರ್ಟ್ ಔಟ್ ಆಗ್ಬೋದು? ಆಮೇಲೆ ಪರ್ಯಾಯವಾಗಿ ಬೇರೆ ಏನೋ ಯೋಜನೆ ತಂದಿದ್ದಾರೆ ಏನಾದರೂ? ಹಾಂ ಸರ್, ಇದಕ್ಕೆ ಪರ್ಯಾಯವಾಗಿ ಅಂತಂದರೆ ನಮ್ಮ ಹತ್ರ ಈಗ ಆಲ್ರೆಡಿ ಚಿಕ್ಕಬೆಣಕಲ್ ಸ್ಕೀಮ್ ಆನ್ಗೋಯಿಂಗ್ ಇದೆ ಸರ್. ಬಹುಗ್ರಾಮ ಕುಡಿಯೋ ನೀರು, ಓನ್ಲಿ ಕುಡಿಯೋ ನೀರಿಗಂತಲೇ ಒಂದು 110 ಕೋಟಿ ಪ್ರಾಜೆಕ್ಟ್ ಬಂದಿದೆ ಸರ್. ಆ ಪ್ರಾಜೆಕ್ಟ್ ಈಗ ಆಲ್ರೆಡಿ ಆನ್ಗೋಯಿಂಗ್ ಇದೆ. OST ಸ್ಟಾರ್ಟ್ ಆಗಿದೆ. ಆಮೇಲೆ ಪೈಪ್ಲೈನ್ ಕೂಡ ಆನ್ಗೋಯಿಂಗ್ ಇದೆ. ಅದು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಬಟ್ ಅಲ್ಲಿ 1 ವರ್ಷ ತನಂದರೆ ಇವ್ರಿಗೆ ನೀರು ನಾವು ಸಪ್ಲೈ ಮಾಡಲೇಬೇಕು. ಸದ್ಯದಿಂದ ನಾವು ಅವ್ರಿಗೆ ಸದ್ಯಕ್ಕಿನ ಮಟ್ಟಿಗೆ ಬೋರ್ವೆಲ್ಲಿಂದನೇ ಅವರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಡಕತ್ತೀವಿ ಸರ್. ಇನ್ನು 1 ವರ್ಷ ಆದಮೇಲೆ ಅವರಿಗೆ ಫಿಲ್ಟರ್ ನೀರೇ ಬರುತ್ತೆ ಕುಡಿಯೋಕ್ಕೆ. ಒಟ್ಟಾರೆ ಏನಂತಂದರೆ ಇದೆಷ್ಟು ಈಗ ನೀರಿನ ಸಮಸ್ಯೆ ಇದೆಯಲ್ಲ, ಎಷ್ಟು ದಿನದಲ್ಲಿ ಇದಾಗ್ಬೋದು, ಅವ್ರಿಗೆ ಬಗೆಹರಿಬೋದು? ಆಮೇಲೆ ಜನರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್? ನಾವು ಕುಡಿಯೋ ನೀರಿಂದು ಎಷ್ಟು ಸಾಧ್ಯ ಆಗುತ್ತೆ ಯಾವುದೇ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೋಬೇಕಂತಲೇ ಇವತ್ತು ಎಲ್ಲ ಬಂದು ರೈತರ ಹತ್ರ ಯಾರಾದ್ರೂ ಫಸ್ಟು ಬೋರ್ವೆಲ್ ನೀರು ನೋಡಿಕೊಂಡು ಅಲ್ಲಿ ನಮ್ಗೆ ಎಷ್ಟು ಔಟ್ಪುಟ್ ಬರುತ್ತಾ, ನೆಕ್ಸ್ಟ್ ರೈತರಿಂದ ನಾವು ಇನ್ನೂ ಎಷ್ಟು ಔಟ್ಪುಟ್ ನೀರು ತೊಗೋಬೇಕು ನೋಡ್ಕೊತೀವಿ ಸರ್. ಆಮೇಲೆ ಎಷ್ಟು ಒಂದು ಸಾಧ್ಯ ಆದರೂ 1 ಬೋರ್ವೆಲ್ ಇಲ್ಲ 2 ಬೋರ್ವೆಲ್ ಆದರೂ ಪ್ರೈವೇಟ್ ಬೋರ್ವೆಲ್ ತೊಗೊಂಡು ನಮ್ಮ ಮುಂದಿನ ಹೈಯರ್ ಆಫೀಸರಿಗೂ ನಾವು ಹೋಗಿ ಇದನ್ನು ಹೇಳ್ತೀವಿ, ಹಿಂಗೆ ಆಗೈತಂತಂದು. ಮುಂದಿಂದು ಏನಾಗುತ್ತೆ ನೋಡ್ಕೊಂಡು ಕೇಳ್ಕೊಂಡು ನಾವು ಕ್ಲಿಯರ್ ಮಾಡ್ತೀವಿ ಸರ್. ಎಸ್, ಇವಿಷ್ಟಂದರೆ RWSನ ಅಧಿಕಾರಿ ಮತ್ತು ಏನಾಗಲಿ ಇಲ್ಲಿನ ಬೆಳಗ್ಗೆ ಏನಂದರೆ ಸಮಸ್ಯೆ ಆಗಿತ್ತು. ಈ ಬಗ್ಗೆ TV5ದಲ್ಲಿ ವರದಿ ಕೂಡ ಪ್ರಸಾರವಾಗಿತ್ತು. ಇದರ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಬಂದಿದ್ದಾರೆ. ಅದ್ರ ಜೊತೆಗೆ ತಕ್ಷಣವೇ ಏನಂದರೆ ಖಾಸಗಿ ಬೋರ್ವೆಲ್ಲಿಂದ ಕನೆಕ್ಷನ್ ತೆಗೆದುಕೊಂಡು ಅದ್ರ ಜೊತೆಗೆ ನೀರಿನ ಸಮಸ್ಯೆನ ನಿವಾರಿಸುವಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಪರ್ಯಾಯವಾಗಿ ಒಂದು ಏನು ಸ್ಕೀಮ್ ಬರುತ್ತೆ, ಹೊಸ ಯೋಜನೆ, ಆ ಯೋಜನೆ 1 ವರ್ಷದಲ್ಲಿ ಅದು ಸ್ಕೀಮ್ ಬಗೆಹರಿದ್ರೆ ಖಂಡಿತರು ಕೂಡ ಇಲ್ಲಿ ಯಾವುದೇ ಕುಡಿಯ ನೀರಿನ ಸಮಸ್ಯೆ ಆಗದೇ ರೀತಿಯಿಂದ ಕೂಡ ಒಂದು ಸ್ಕೀಮ್ ಬರುತ್ತೆ ಅಂತ ಹೇಳ್ಕೊಂಡಿರೋದು. ಅದ್ರ ಜೊತೆಗೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ತಗೋಣ. ಯಾವ ರೀತಿ ಅಂದರೆ ಇಲ್ಲಿ TV5 ವರದಿ ಪ್ರಸಾರ ಆಗಿತ್ತು. ಅದ್ರ ಜೊತೆಗೆ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸ್ತಾರೆ ಅವ್ರನ್ನ ಕೇಳಿಸ್ಕೊಳ್ಳೋಣ. ಸರ್, ಈಗ ಬೆಳಗ್ಗೆ ಅದೆಲ್ಲ ನಮ್ಮ TV5ದಲ್ಲಿ ವರದಿ ಬಂದಿತ್ತು. ಅದ್ರ ಜೊತೆಗೆ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ. ನಿಮ್ಮ ಸಮ್ಮುಖದಲ್ಲಿ ಇವತ್ತು ಸಮಸ್ಯೆ ಬಗೆಹರಿಸ್ತಾ ಅಂತ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಾ? ನಾನು ಮೊದಲು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳ ವರ್ಗಕ್ಕೆ ಹಾಗೂ ತಮ್ಮ ಮಾಧ್ಯಮದವರಿಗೆ ಅಭಿನಂದನೆ ತಿಳ್ಸೋಕೆ ನಾನು ಮೊದಲು ಇಚ್ಛೆ ಪಡ್ತೀನಿ. ಇನ್ನೂ ಕೆಲಸ ಅಂತ ಮುಗಿದಿಲ್ಲ. ಆದ್ರೆ ಇದನ್ನ ಆದಷ್ಟು ಬೇಗ ಶೀಘ್ರದಲ್ಲಿ ಬೋರ್ ಹಾಕೋದಾರಾಗಲಿ,
ಈಗ ಬೋರ್ವೆಲ್ ಹೇಳಿದ್ರಿ ಈಗ ವೇಲ್ಡ್ ಎಷ್ಟು ಚೆಕ್ ಮಾಡಿ ನಾವು ಇದು ಮಾಡ್ತೀವಿ ಅಂತ ನಿನ್ನೆ ಬಂದು ಒಬ್ರದ್ದು ಬೋರ್ ಚೆಕ್ ಮಾಡಿ ಇದು ಮಾಡ್ಯಾರ. ಇನ್ನೊಂದು ಬೋರ್ ಆಗಲ್ದಾಗ ಪ್ರೈವೇಟ್ ತಗೊಂಡು ಅದು ನಾನು ಏನಪ್ಪ ನಮ್ಮ ಜನರಿಗೆ ಕುಡಿಯೋಕೆ ಮೊದಲು ಪ್ರಿಫರೆನ್ಸ್ ಆದ್ಯತೆ ಕೊಟ್ಟು ಅಧಿಕಾರಿಗಳು ಸಹ ಸ್ಪಂದನ ಮಾಡ್ತಾರೆ. ಆದರೆ ಸರ್ಕಾರಿ ಮಟ್ಟದಾಗ ಅವರಿಗೆ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ತಾವೆ. ಅದನ್ನ ಸರ್ಕಾರಿ ಮಟ್ಟದಾಗಿನ ಮೇಲಾಧಿಕಾರಿಗಳು ಅವರಿಗೆ ಸರಿಯಾದ ರೀತಿಯಿಂದ ಇದು ಮಾಡಿಕೊಟ್ಟು ನಮ್ಮ ಜನರಿಗೆ ಒಟ್ಟು ಉಪಯೋಗ ಆಗೋ ರೀತಿಯಿಂದ ಮಾಡಿಕೊಟ್ರೆ ಅಧಿಕಾರಿಗಳಿಗೆ ಆಮೇಲೆ ತಮ್ಮ ಮಾಧ್ಯಮ ಮುಖಾಂತರ ಜನರು ಎಲ್ಲರೂ ನೆನೆಸ್ತಾರೆ ನಿಮ್ಮನ್ನು. ಅದ್ರ ಬಗ್ಗೆ ಮೇನ್ ಮೂಲ ಕುಡಿಯೋಕೆ ನೀರು ಬೇಕು. ಬೇರೆ ಯಾವುದಾರ ಒಂದು ಹೆಚ್ಚು ಇರಲಿ ಕಮ್ಮಿ ಇರಲಿ ನಡೀತಿದೆ. ಈ ಕುಡಿಯೋಕೆ ನೀರಿಲ್ಲ ಅಂದಾಗ ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಅಲ್ಲಿ ಒಂದು ವ್ಯವಸ್ಥೆನ ಬಿಡೋ ಮೇಲಾಗಿತ್ತು. ಆ ಒಂದು ವ್ಯವಸ್ಥೆಗೆ ತಾವು ದಾರಿ ಮಾಡಿಕೊಳ್ಳಾರ್ದಂಗೆ ಶೀಘ್ರಗತಿಯಲ್ಲಿ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಡ್ಬೇಕಂತಂದು ತಮ್ಮ ವಾಹಿನಿ ಮುಖಾಂತರ ನಾನು ಅಧಿಕಾರಿಗಳ ಹತ್ತಲೇ ಹಾಗೂ ಜನಪ್ರತಿನಿಧಿಗಳ ಹತ್ತಲೇ ಕೈ ಮುಗಿದು ಕೇಳ್ಕೊಂಡು ಇಷ್ಟು ಏನಂದರೆ ಗ್ರಾಮಸ್ಥರು ಮತ್ತು ಏನಾಗಲಿ ಅಧಿಕಾರ ಎಚ್ಚೆತ್ತುಕೊಂಡಿದ್ದರೆ ತಕ್ಷಣವೇ ಈ ಸಮಸ್ಯೆ ನಿವಾರಿಸುವಂಥ ಕೆಲಸ ಆಗಬೇಕಂತ ಹೇಳ್ಕೊಂಡಿರ್ತದೆ. ಕ್ಯಾಮ್ರಾ ಪರ್ಸನ್ ರಾಜಂಗಡಿ ಜೊತೆ ನಗಜೋಯ ಟಿಫನಿಸ್ ಕೊಪ್ಪಳ.